ಇವತ್ತೇನಂದ್ರೆ ಏನೋ ಮಾಡತ್ತೀನಂತಂದು ಅನ್ಕೊಂಡಿರ್ಬೇಕು. ಇದು ನೋಡಿದ್ರೆ ಇವತ್ತೊಂದು ಟಾಸ್ಕ್ ಐತಿ. ಅದೇನು ಗೊತ್ತಾ? ನಮಸ್ಕಾರ ಎಲ್ಲರಿಗೂ. ಇವತ್ತೇನಂತಂದ್ರೆ ಒಂದು 15 ಮಂದಿಗೆ ಆಗೋಷ್ಟು ಪಲಾವು ಟ್ರೈ ಮಾಡತ್ತೀನಿ. ಅಕ್ಕಿ ನೆನೆ ಹಾಕ್ಬೇಕು. ಈಗ ಅಳತಿ ಪ್ರಕಾರ ಇದು 1 kg ಅಷ್ಟಾಗುತ್ತೆ. ಹಾಗಾಗಿ ಇದ್ರಲ್ಲೇ 3 ಹಾಕ್ತೀನಿ ನಾನು. ಆ 3 ಇದಕ್ಕೆ 2 ಅಂತ ನೀರು ಹಾಕಬೇಕು. ಅಳತಿ ಮಾಡಾಕ ಕುಂತೀನಿ ನೋಡ್ರಿ. 1 kg ಅಷ್ಟಾಗುತ್ತದು. ಒಂದು 3 kg ತೊಗೊಂಡಿನಿ. 3 kg ಅಂದ್ರೆ ಫುಲ್ ತೊಗೊಂಡಿಲ್ಲ, ಸ್ವಲ್ಪ ಒಳಗೆ ತೊಗೊಳಕತ್ತೀನಿ. ನನಗೂ ಒಳಗೆ ಹೆದರಿಕೆ ಐತಿ ಹೆಂಗಾಗುತ್ತೆ ಏನಂತಂದು. ಹಾಗಾಗಿ ಮೊದಲ ಕೈಪಲ್ಲೆ ಪಟ ಪಟ ಚಟಪಟ ಅಂತ ಹೆಚ್ಕೋಬೇಕಂತಂದು ಕೈಪಲ್ಲೆ ಎಲ್ಲ ನೆಲದ ಮೇಲೆ ಸುರಿದು ಹಂಗೆ ಒರೆಸ್ಕೋತ ತೊಳ್ಕೋತ ಹೆಚ್ಚಾತೀನಿ. ಅದ್ರಾಗ ಇವ್ರು ನಾನು ಹೆಲ್ಪ್ ಮಾಡ್ತೀನಿ ಅಂತಂದು ಅಂಡ ಮಂಡ ಮುರಿದಿಡಾತೀನಿ. ಪಲಾವ್ಗೆ ಫಸ್ಟ್ ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ ಹಾಕಾತೀನಿ. ಇದು ಕೊತ್ತಂಬರಿ ಸೊಪ್ಪು ತೊಳೆದಿರ್ಬೇಕು. ಇಷ್ಟು ಕೊತ್ತಂಬರಿ ಸೊಪ್ಪು, ಇದಿಷ್ಟು ಪುದೀನ ಹಾಕ್ತೀನಿ. ಸ್ವಲ್ಪ ಜೀರಿಗೆ ನೋಡ್ರಿ. ನಾನು ಇದಕ್ಕೆ ಉಳ್ಳಾಗಡ್ಡಿ, ಆಲೂಗಡ್ಡಿ, ಮತ್ತೇನು ಇವಾಗ ಫ್ಲವರ್, ಬೀಟ್ರೂಟು, ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತೊಂದಿಷ್ಟು ಟೊಮ್ಯಾಟೊ ಹೆಚ್ಕೊಂಡಿನಿ. ಅದನ್ನು ಪಲಾವ್ ಮಾಡೋಕೆ ಈಗ ಗ್ಯಾಸ್ ಆನ್ ಮಾಡಿ ದೊಡ್ಡದೊಂದು ಇಟ್ಟಿನಿ ರೀ. ಈಗ ಬುಕ್ಕೊಂಡು ಇಟ್ಟೀನಿ. ಈಗ ಇವನ್ನೆಲ್ಲ ಹಾಕ್ಕೊಂಡಿದ್ದು ಮಿಕ್ಸರಿಗೆ ಮಾಡ್ಕೋಬೇಕು. ಸನ್ಫ್ಲವರ್ ಎಣ್ಣೆ ಹಾಕತ್ತೀನಿ. ಉಳ್ಳಾಗಡ್ಡಿ ಹಾಕ, ಉಳ್ಳಾಗಡ್ಡಿ, ಕ್ಯಾರೆಟ್, ಇದು ಪಲಾವ್ ಎಲೆ ಮತ್ತು ಇವನ್ನ ಮಸಾಲೆ ಐಟಮ್ ಹಾಕ್ತೀನಿ. ಪಲಾವ್ ಎಲೆ ಯಾಕೆ ಹಂಗೆ ಹೈಲೈಟ್ ಮಾಡಿ ತೋರ್ಸಾತೀನಂದ್ರೆ ನಿಮಗೆ ಹೇಳೋದು ಮರೆತು ಬಿಟ್ಟಿದ್ದೆ. ಆಮೇಲೆ ನೆನಪಾತು ನನಗೆ ಪಲಾವ್ ಎಲೆ ಎಲ್ಲ ಹಾಕಬೇಕು ಮಸಾಲೆ ಅಂತ. ಮಸಾಲೆ ಹಾಕಿದೆ, ಟೊಮ್ಯಾಟೊ ಹಾಕಿದೆ, ಮತ್ತು ಸೋಯಾಬೀನ್ ಹಾಕಿ ಗರ್ ತಿರುಗಾತೀನಿ ನೋಡ್ರಿ. ಇದು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಮಾಡಿಲ್ಲ ನೋಡ್ರಿ. ನಮ್ಮ ಮಮ್ಮಿ ಇಷ್ಟಕೊಂಡ ಇದು ಮಾಡಾಕ್ತಾರೆ ಪಲಾವು ದೊಡ್ಡ ಡಬ್ರಾಗ. ಈ ಅಳತಿಗೆ 3 ಗ್ಲಾಸ್ ಅಕ್ಕಿ ತಗೊಂಡಿವಲ್ಲ, 6 ಗ್ಲಾಸ್ ಇಲ್ಲ. ಉಪ್ಪು, ಮಮ್ಮಿ ಅಕ್ಕಿ ಹಾಕಕತ್ತಾರ್ರಿ. ಇದು ನಿಮಗೆ ಹಿಟ್ಟು ಹಂಗೆ ಕಾಣಿಸಕ್ತೈತದಲ್ರಿ. ಅನ್ನ ಚೆನ್ನಾಗಿ ಕುದ್ದ ಮೇಲೆ ಕೆಳಗೆ ಇಳಿಸೀನಿ ನೋಡ್ರಿ. ಹಿಂಗಾಗೈತಿ, ಘಮ ಘಮ ಅನ್ನತೈತೆ. ಅದ್ರ ಜೊತೆಗೆ ಸಿರಾನು ಮಾಡಿದ್ದೆ ಸ್ವೀಟ್. ಯಾರ್ಯಾರು ನನ್ನ ವಿಡಿಯೋ ನೋಡಿರಿ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.